ಅಹಿಂಸಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಾಗೆ ಅವರ ಮನೆ ಮುಂದೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕ ಸಾರಾ ಗೋವಿಂದು ವಿರುದ್ಧ ಚೇತನ್ ಮಧ್ಯಾಹ್ನ ಶೇಷಾದ್ರಿಪುರಂ ಠಾಣೆಯಲ್ಲಿ ಏನ್ ದೂರನ್ನ ಕೊಟ್ಟಿದ್ರೋ ಆ ದೂರನ್ನ ಆಧರಿಸಿ ಎಫ್ಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸಾರಾ ಗೋವಿಂದು ಹಾಗೆ ಅವರ ಜೊತೆಗಿದ್ದಂತಹ ಕೆಲವರು ಅವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ. ಅತಿಕ್ರಮ, ಅಶ್ಲೀಲ ಪದ ಬಳಕೆ ಹಾಗೆ ಜೀವ ಬೆದರಿಕೆ ಆರೋಪಗಳ ಅಡಿಯಲ್ಲಿ ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಚೇತನ್ ಅಹಿಂಸಾ ಇವತ್ತು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಕೆಲ ಸಂಘಟನೆಯ ಕಾರ್ಯಕರ್ತರ ಜೊತೆಗೆ ತೆರಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ನಟ ಚೇತನ್ ಅಹಿಂಸಾ ದೂರಿನ ಮೇರೆಗೆ ಈಗ ಸಾರಾ ಗೋವಿಂದು ಅವರ ವಿರುದ್ಧ ಪ್ರಕರಣವನ್ನ ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ ಸೆಕ್ಷನ್ 189 ಸಬ್ಸೆಕ್ಷನ್ 2, ಸೆಕ್ಷನ್ 190, ಸೆಕ್ಷನ್ 329, ಸಬ್ಸೆಕ್ಷನ್ 4, 351 ಸಬ್ಸೆಕ್ಷನ್ 2 ಹಾಗೆ 352 ಇದರ ಅಡಿಯಲ್ಲಿ ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಘಟನೆಯ ಹಿನ್ನೆಲೆ ಏನು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಅವರ ಸಮಾಧಿಯ ಬಗ್ಗೆ ಚೇತನ್ ಅಹಿಂಸಾ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ವಿವಾದಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಕ್ಷಮೆ ಯಾಚನೆ ಮಾಡಿ ಅಂತ ಹೇಳಿ ಅವ್ರ ಮನೆ ಮುಂದೆ ಹೋಗಿ ಸಾರಾ ಗೋವಿಂದು ಹಾಗೆ ಕೆಲವರು ಗಲಾಟೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವಾಚ್ಯ ಪದಗಳ ಬಳಕೆಯಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಸಾರಾ ಗೋವಿಂದು ವಿರುದ್ಧ ಚೇತನ್ ಅಹಿಂಸಾ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.